ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆಗಟ್ಟಲು ಫ್ಯಾನ್ಗಳಲ್ಲಿ ಹೊಸ ರೀತಿಯ ಸಾಧನ ಅಳವಡಿಸಲು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ನಿರ್ಧರಿಸಿದೆ. ಈ ಸಾಧನ ಅಳವಡಿಸುವುದರಿಂದ ಫ್ಯಾನ್ಗೆ ಸ್ವಲ್ಪ ಭಾರ ಬಿದ್ದರೂ ಜೋರಾಗಿ ಸೈರನ್ ಮೊಳಗಲಿದೆ. ಅಲ್ಲದೆ ಭಾರ ಎನಿಸಿದ ತಕ್ಷಣವೇ ಫ್ಯಾನ್ ಕಳಚಿ ಕೆಳಕ್ಕೆ ಬೀಳಲಿದೆ. ಇದರಿಂದ ಹಾಸ್ಟೆಲ್ ಅಧಿಕಾರಿಗಳಿಗೆ ಯಾರಾದರೂ ಸೂಸೈಡ್ ಪ್ರಯತ್ನ ನಡೆಸಿದ್ರೆ ಕ್ಷಣ ಮಾತ್ರಕ್ಕೆ ತಿಳಿಯಲಿದೆ. ಅಲ್ಲದೆ ಈ ಸಾಧನ ಆತ್ಮಹತ್ಯೆಯನ್ನು ತಪ್ಪಿಸಲಿದೆ. ಇದರಿಂದ ಸಾವುಗಳನ್ನು ತಡೆಯೋದಷ್ಟೇ ಅಲ್ಲದೆ ವಿದ್ಯಾರ್ಥಿಯನ್ನ ಪತ್ತೆ ಮಾಡಿ ಅವರಿಗೆ ಮಾನಸಿಕ ಧೈರ್ಯ ಬೆಂಬಲ ನೀಡೋದಕ್ಕೂ ಕೂಡ ಸಾಧ್ಯವಾಗಲಿದೆ. ಹೀಗಾಗಿ ತನ್ನ ವ್ಯಾಪ್ತಿಯಲ್ಲಿರುವ ಎಲ್ಲ ವೈದ್ಯಕೀಯ ಸಂಸ್ಥೆಗಳ ಹಾಸ್ಟೆಲ್ಗಳಲ್ಲಿ ಸೀಲಿಂಗ್ ಫ್ಯಾನ್ಗಳಲ್ಲಿ ಆತ್ಮಹತ್ಯೆ ವಿರೋಧಿ ಸಾಧನಗಳನ್ನು ಅಳವಡಿಸಲು ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿಯಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಮುಂದಾಗಿದೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ತಮ್ಮ ಹಾಸ್ಟೆಲ್ ಕೊಠಡಿಗಳಲ್ಲಿ 2 ವಾರಗಳ ಅಂತರದಲ್ಲಿ 2 ವಿದ್ಯಾರ್ಥಿಗಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ನಂತರ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಈ ಸಾಧನದ ಪ್ರದರ್ಶನವನ್ನು ಕೂಡ ನಡೆಸಲಾಗಿದೆ ಅಂತ ವರದಿಯಾಗಿದೆ. ಆಂಟಿ ಸೂಸೈಡ್ ಡಿವೈಸ್ನ ಅಣಕು ಕಾರ್ಯಾಚರಣೆಯನ್ನು ಕೂಡ ನಡೆಸಿ ಪರಿಶೀಲಿಸಲಾಗಿದೆಯಂತೆ. ಈ ಸುರಕ್ಷಿತ ಸಾಧನವು ಸೀಲಿಂಗ್ ಫ್ಯಾನ್ನಲ್ಲಿ ಹೆಚ್ಚು ತೂಕ ಕಂಡು ಬಂದರೆ ಅದನ್ನ ಪತ್ತೆ ಹಚ್ಚುತ್ತೆ. ಹೆಚ್ಚು ತೂಕ ಬಿದ್ದರೆ ಸೈರನ್ ಮೊಳಗಿಸುವ ಮೂಲಕ ಹಾಸ್ಟೆಲ್ ಅಧಿಕಾರಿಗಳನ್ನ ಎಚ್ಚರಿಸುತ್ತೆ. ಕೂಡಲೇ ಫ್ಯಾನ್ ಸೀಲಿಂಗ್ ಹುಕ್ನಿಂದ ಬೇರ್ಪಡುತ್ತೆ. ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನಿಸಿದ್ರೆ ಫ್ಯಾನ್ ತಾನಾಗಿಯೇ ಕಳಚಿ ಬೀಳಲಿದೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಮೆಡಿಕಲ್ ಕಾಲೇಜುಗಳ ಹಾಸ್ಟೆಲ್ಗಳಲ್ಲಿನ ಸೀಲಿಂಗ್ ಫ್ಯಾನ್ಗಳಲ್ಲಿ ಆತ್ಮಹತ್ಯೆ ತಡೆ ಸಾಧನವನ್ನು ಅಳವಡಿಸಲು ನಿರ್ಧರಿಸಲಾಗಿದೆ.